ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಈ ದಿನದ ಭಗವದ್ಗೀತೆಯ ಪಾಠದಲ್ಲಿ 12ನೇ ಅಧ್ಯಾಯ ಭಕ್ತಿಯೋಗ, ಅದನ್ನು ಆರಂಭಿಸೋಣ. ಈವರೆಗೆ ಈ ಕರ್ಮಯೋಗ, ಜ್ಞಾನಯೋಗ, ಧ್ಯಾನಯೋಗ ಇವುಗಳ ಬಗ್ಗೆ ಎಲ್ಲ ಹೇಳಿ ದ್ವಿತೀಯ ಷಟ್ಕದಲ್ಲಿ ಪರಮಾತ್ಮನ ಮಹಿಮೆಯನ್ನು ನಿರೂಪಿಸ್ತಕ್ಕಂತಹ ಅನೇಕ ವಿಚಾರಗಳನ್ನು ತಿಳಿಸಿ, ಕೊನೆಯಲ್ಲಿ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿ ತನ್ನ ಅಗಾಧವಾಗಿರತಕ್ಕಂತಹ ಮಹಿಮೆಯನ್ನು ತೋರಿಸಿದ್ದಾನೆ ಕೃಷ್ಣ. ಯಾರು ಭಕ್ತಿಯಿಂದ ತನ್ನ ಉಪಾಸನೆ ಮಾಡ್ತಾರೋ ಅವರಿಗೆ ಮಾತ್ರ ತನ್ನನ್ನು ಹೊಂದಲಿಕ್ಕೆ ಸಾಧ್ಯ. ಈ ಪರಮಾತ್ಮನ ಉಪಾಸನೆಯಿಂದಲೇ ಮುಕ್ತಿ. ಅದರ ಜೊತೆಗೆ ಪರಮಾತ್ಮನಲ್ಲಿ ಭಕ್ತಿ ಹಾಗೂ ಅವನ ಉಪಾಸನೆ ಇವುಗಳೇ ಮುಕ್ತಿಗೆ ಕಾರಣ ಎಂಬುದಾಗಿ ನಿರೂಪಿಸಿದ್ದುಂಟು. ಈ ಒಂದು ಅಧ್ಯಾಯದಲ್ಲಿ ಮತ್ತೊಂದು ಪ್ರಶ್ನೆಯನ್ನು ನಾವು ಮಾಡಿಕೊಂಡು ಈ ಅಧ್ಯಾಯವನ್ನು ಆರಂಭಿಸೋಣ. ಪರಮಾತ್ಮನ ಉಪಾಸನೆಯ ಮಾಡುವ ಬದಲು ಈ ಜಗತ್ತಿಗೆ ಕಾರಣವಾಗಿರತಕ್ಕಂತಹ, ಮೂಲ ಕಾರಣವಾಗಿರತಕ್ಕಂತಹ, ಜಡ ಪ್ರಕೃತಿಯ ಅಭಿಮಾನಿಯಾಗಿರತಕ್ಕಂತಹ, ಚಿತ್ ಪ್ರಕೃತಿ ಅನಿಸಿರತಕ್ಕಂತಹ ಶ್ರೀತತ್ವದ ಉಪಾಸನೆಯಿಂದಲೂ ಕೂಡ ಮುಕ್ತಿ ದೊರೆಯಬಹುದಲ್ಲ ಎಂಬ ಪ್ರಶ್ನೆ ಬರುತ್ತೆ. ಅರ್ಜುನ ಪ್ರಶ್ನೆ ಮಾಡ್ತಾನೆ, ನಿತ್ಯ ತತ್ವಗಳಾಗಿರ್ತಕ್ಕಂತಹ, ಮುಕ್ತ ತತ್ವಗಳಾಗಿರ್ತಕ್ಕಂತಹ ಶ್ರೀತತ್ವ ಹಾಗೂ ವಿಷ್ಣು ತತ್ವ ಇವರಲ್ಲಿ ಯಾರ ಉಪಾಸನೆ ಶ್ರೇಷ್ಠವಾಗಿರುವಂಥದ್ದು ಎಂಬ ಪ್ರಶ್ನೆಯೊಂದಿಗೆ ಆರಂಭವಾಗಿರತಕ್ಕಂತಹ ಈ ಅಧ್ಯಾಯ ಲಕ್ಷ್ಮಿಗಿಂತ ವಿಷ್ಣುವಿನ ಉಪಾಸನೆಯನ್ನೇ ಮಾಡಬೇಕು ಯಾಕೆ ಎಂಬ ವಿಚಾರವನ್ನು ಸುದೀರ್ಘವಾಗಿ ನಿರೂಪಿಸಿ, ಅಂತಹ ವಿಷ್ಣುವಿನ ಉಪಾಸನೆಯನ್ನು ಮಾಡತಕ್ಕಂತಹ ವ್ಯಕ್ತಿ ಆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂಥ ಭಕ್ತ ಆಗಬೇಕಾದರೆ ಎಂತಹ ಗುಣಗಳನ್ನು ಅಳವಡಿಸಿಕೊಳ್ಬೇಕು ಎಂಬ ವಿಚಾರವನ್ನು ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾನೆ. ಇಂತಹ ಅಧ್ಯಾಯದಲ್ಲಿ ಇರತಕ್ಕಂತಹ ವಿಚಾರಗಳನ್ನು ನಾವು ವಿವರವಾಗಿ ಇನ್ನು ಮುಂದೆ ನೋಡ್ತಾ ಹೋಗೋಣ. ಹನ್ನೆರಡನೇ ಅಧ್ಯಾಯದ ಮೊದಲನೇ ಶ್ಲೋಕ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಏಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಹ.
ಯೇ ಭಕ್ತಾಃ ಯಾವ ಭಕ್ತರು ಸತತಯುಕ್ತಾಃ ಏವಂ ಸತತಯುಕ್ತಾಃ ಈ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿರತಕ್ಕಂತಹ ಯೋಗಯುಕ್ತರಾಗಿ ಯಾವಾಗಲೂ ಧ್ಯಾನ ಕರ್ಮಯೋಗ ಉಳ್ಳವರಾಗಿ ಯೇ ಭಕ್ತಃ ಯಾವ ಭಕ್ತರು ತ್ವಾಂ ನಿನ್ನನ್ನು ಪರ್ಯುಪಾಸತೆ ಏವಂ ಪರ್ಯುಪಾಸತೆ ಹಿಂದೆ ವರ್ಣಿಸಿದ ಎಂತಹ ಮಹಿಮೆ ನಿನ್ನದ್ದು ಅಂತಹ ಮಹಿಮಾನ್ವಿತವಾಗಿರತಕ್ಕಂತಹ ತ್ವಾಂ ನಿನ್ನನ್ನು ಉಪಾಸನೆ ಮಾಡುತ್ತಾರೋ ಮತ್ತು ಮತ್ತು ಯಾರು ಅವ್ಯಕ್ತಂ ಅಂದರೆ ಅವ್ಯಕ್ತತ್ವಾಭಿಮಾನಿಯಾಗಿರತಕ್ಕಂತಹ ಅಕ್ಷರಂ ದೇಹನಾಶ ಇಲ್ಲದಂತಹ ಅವ್ಯಕ್ತಂ ಶ್ರೀತತ್ವವನ್ನು ಉಪಾಸನೆ ಮಾಡುತ್ತಾರೋ ಇವರಿಬ್ಬರಲ್ಲಿ ತೇಷಾಂ ಇವರ ಮಧ್ಯೆ ಕೇ ಯೋಗ ವಿತ್ತಮಾಹ ಇವರ ಮಧ್ಯೆ ಎರಡು ರೀತಿಯ ಭಕ್ತರು ಯೇ ಭಕ್ತಾಃ ಯಾವ ಭಕ್ತರು ನಿನ್ನ ಮಹಿಮೆಯನ್ನು ತಿಳಿದುಕೊಂಡು ನಿನ್ನನ್ನೇ ಉಪಾಸನೆ ಮಾಡುತ್ತಾರೋ ಅಂತಹ ಭಕ್ತರು ಮತ್ತೆ ಯಾವ ಭಕ್ತರು ಈ ಅವ್ಯಕ್ತತ್ವಾಭಿಮಾನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡ್ತಾರೋ ತೇಷಾಂ ಅಂತಹ ಭಕ್ತರ ಮಧ್ಯದಲ್ಲಿ ಕೇ ಯೋಗವಿತ್ತಮಾಹ ಯಾರು ಹೆಚ್ಚು ಮುಕ್ತಿಯ ಉಪಾಯವನ್ನು ತಿಳಿದವರು ಯೋಗ ಅಂದರೆ ಉಪಾಯ ಯಾವ ಉಪಾಯ ಮುಕ್ತಿ ಉಪಾಯವನ್ನು ತಿಳಿದವರು ಎಂಬುದು ಅರ್ಜುನ ಪ್ರಶ್ನೆ. ಇಲ್ಲಿ ಎರಡು ವರ್ಗ ಇದೆ. ಈವರೆಗೆ ಹೇಳಿದಂತಹ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಅಂತಹ ಮಹಿಮಾನ್ವಿತನಾಗಿರತಕ್ಕಂತಹ ಪರಮಾತ್ಮನನ್ನು ಯಾರು ಉಪಾಸನೆ ಮಾಡ್ತಾರೋ ಅಂತಹ ಭಕ್ತರದು ಒಂದು ಪಂಗಡ. ಇನ್ನು ಕೆಲವರು ಅವ್ಯಕ್ತ ತತ್ವಾಭಿಮಾನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿಯನ್ನು ಯಾರು ಉಪಾಸನೆ ಮಾಡ್ತಾರೋ ಅವರು. ಇವರಲ್ಲಿ ಯಾರು ಮುಕ್ತಿಯ ಉಪಾಯವನ್ನು ಹೆಚ್ಚು ತಿಳಿದವರು ಎಂಬುದು ಅರ್ಜುನನ ಪ್ರಶ್ನೆ. ಗೀತಾವಿವೃತ್ತಿ ನೋಡೋಣ. ದೇವದೇವ್ಯುಪಾಸನಯೋ ಮಧ್ಯೆ ದೇವೋಪಾಸನಸ್ಯ ಆಧಿಕ್ಯಾಯ ತದುಪಾಸನಮಾಹ ಅಸ್ಮಿನ್ ಅಧ್ಯಾಯೇ ಭಗವದುಪಾಸ್ತ್ಯಾಧಿಕ್ಯಪರತ್ವಾತ್ ಅಸ್ಯ ಭಗವನ್ಮಾಹಾತ್ಮ್ಯ ಪರಷಟ್ಕಾಂತರ್ಭಾವಶ್ಚ ತಮೇವಂ ವಿದ್ವಾನ್ ಇತ್ಯಾದೌ ಭಗವದುಪಾಸ್ತ್ಯೆ ಇವ ಶ್ರಿಯಂವಸಾನ ಅಮೃತತ್ವಮಾಯನ್ ಇತ್ಯಾದಿ ಶ್ರುತೌ ಶ್ರಿಯಂ ಪ್ರತ್ಯುಪಾಸೀನಾ ಅಮೃತತ್ವಂ ಪ್ರಾಪ್ತ ಇತಿ ಶ್ರೀದೇವ್ಯುಪಾಸ್ತೆ ಅಪಿ ಮುಕ್ತಿ ಹೇತುತ್ವ ಅವಗಮೇನ ಜಾಯಮಾನ ಪರಕೀಯ ಸಂದೇಹಂ ಆಹೃತ್ಯ ವಿಶೇಷಯುಕ್ತಿ ಬುಭುತ್ಸಯ ಪೃಚ್ಛತಿ ಏವಮಿತಿ. ದೇವದೇವಿ ಉಪಾಸನೆಯೋ ಮಧ್ಯೆ ದೇವನ ಉಪಾಸನೆ, ದೇವಿಯ ಉಪಾಸನೆ, ಪರಮಾತ್ಮನ ವಿಷ್ಣುವಿನ ಉಪಾಸನೆ ಹಾಗೂ ಲಕ್ಷ್ಮೀದೇವಿ ಉಪಾಸನೆ, ಈ ಉಪಾಸನೆಗಳಲ್ಲಿ ಯಾವುದು ಶ್ರೇಷ್ಠ? ಪರಮಾತ್ಮನ ಉಪಾಸನೆಯೇ ಶ್ರೇಷ್ಠ ಎಂಬುದನ್ನು ಹೇಳಬೇಕಾಗಿದೆ. ಅದನ್ನು ಹೇಳ್ತಾ ಇದ್ದೀವಿ ಅಧ್ಯಾಯದಲ್ಲಿ. ದೇವೋಪಾಸನಸ್ಯ ಆಧಿಕ್ಯಾಯ, ವಿಷ್ಣುವಿನ ಉಪಾಸನೆ ಮತ್ತು ಲಕ್ಷ್ಮೀ ಉಪಾಸನೆ ಇವೆರಡರಲ್ಲಿ ವಿಷ್ಣುವಿನ ಉಪಾಸನೆಯೇ ಸರ್ವಶ್ರೇಷ್ಠ ಎಂಬುದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಅವನ ಉಪಾಸನೆಯನ್ನೇ ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ. ಈ ಪ್ರಥಮ ಷಟ್ಕದ ಹಾಗೆ ದ್ವಿತೀಯ ಷಟ್ಕ, ಈ ದ್ವಿತೀಯ ಷಟ್ಕದ ಕೊನೆಯ ಅಧ್ಯಾಯ 12ನೇ ಅಧ್ಯಾಯ. ದ್ವಿತೀಯ ಷಟ್ಕದ ವಿಚಾರ ಏನು? ದ್ವಿತೀಯ ಷಟ್ಕದಲ್ಲಿ ಪರಮಾತ್ಮನ ಮಹಿಮೆ, ಅವನನ್ನು ಹೇಗೆ ಉಪಾಸನೆ ಮಾಡಬೇಕು, ಎಲ್ಲ ವಿಚಾರಗಳು ಈ ದ್ವಿತೀಯ ಷಟ್ಕದಲ್ಲಿ ಹೇಳಿರುವಂಥದ್ದು. ಹಾಗಾಗಿ ದ್ವಿತೀಯ ಷಟ್ಕದಲ್ಲಿ ಹೇಳಬೇಕಾಗಿರತಕ್ಕಂತಹ ವಿಷಯವನ್ನೇ ಇಲ್ಲಿ ಹೇಳ್ತಾ ಇರೋದ್ರಿಂದ ಇದು ದ್ವಿತೀಯ ಷಟ್ಕದಲ್ಲಿ ಅಂತರ್ಭಾವ ಆಗುತ್ತೆ. ದ್ವಿತೀಯ ಷಟ್ಕಕ್ಕೆ ಸಂಗತಿ ಹೇಳಬೇಕಲ್ಲ. ದ್ವಿತೀಯ ಷಟ್ಕದಲ್ಲಿ ನಿರೂಪಣೆ ಮಾಡತಕ್ಕಂಥ ವಿಷಯಕ್ಕೂ ಈ ಅಧ್ಯಾಯದಲ್ಲಿ ಪ್ರತಿಪಾದ್ಯಮಾನವಾಗಿರ್ತಕ್ಕಂಥ ವಿಷಯಕ್ಕೂ ಏನು ಸಂಬಂಧ ಅಂದರೆ ಅದೇ ಯಾವುದು, ಭಗವಂತನನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಭಗವಂತನ ಉಪಾಸನೆಯೇ ಅಧಿಕವಾಗಿರುವಂಥದ್ದು
ಆ ಭಗವಂತನ ಉಪಾಸನೆಗೆ ಆಧಿಕ್ಯವನ್ನು ಇಲ್ಲಿ ಹೇಳ್ತಾ ಇರೋದ್ರಿಂದ ಈ ಎರಡನೇ ಷಟ್ಕವಾಗಿರತಕ್ಕಂತಹ ಎರಡನೇ ಷಟ್ಕ ಏನು ಹೇಳ್ತಾ ಇದೆ? ಭಗವನ್ ಮಾಹಾತ್ಮ್ಯ ಪರ ಷಟ್ಕ, ಭಗವಂತನ ಮಹಾತ್ಮ್ಯವನ್ನು ಹೇಳ್ತಕ್ಕಂತಹ ಎರಡನೇ ಷಟ್ಕ, ಇದರಲ್ಲಿ ಇದು ಸೇರುತ್ತೆ. ತಮೇವಂ ವಿದ್ವಾನ್ ಅಮೃತಃ ಭವತಿ ನಾನ್ಯಪಂಥ ವಿದ್ಯತೆ ಅನ್ಯಾಯ. ಇಲ್ಲಿ ತಮೇವಂ ವಿದ್ವಾನ್ ಎಂಬ ಶ್ರುತಿಯು ಪರಮಾತ್ಮನ ಉಪಾಸನೆಯ ಮೋಕ್ಷಕ್ಕೆ ಸಾಧನ ಅಂತ ಹೇಳ್ತಾ ಇದೆ. ತಮೇವಂ ವಿದ್ವಾನ್ ಅಮೃತಃ ಭವತಿ, ಯಾರು ಆ ಪರಮಾತ್ಮನ ತಿಳಿತಾರೋ ಅವನೇ ಮೋಕ್ಷವನ್ನು ಹೊಂತಾನೆ. ನಾಣ್ಯಪಂಥ, ಬೇರೆ ದಾರಿ ಇಲ್ಲ ಎಂಬ ತೈತ್ರಿಯ ಆರಣ್ಯಕದ ಈ ಶ್ರುತಿಯು ಪರಮಾತ್ಮನನ್ನೇ ಉಪಾಸನೆ ಮಾಡಿದರೆ ಮುಕ್ತಿ ಸಾಧನ ಅಂತ ಪ್ರತಿಪಾದನೆ ಮಾಡ್ತಾ ಇದೆ. ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಿದರೂ ಸಹ ಮೋಕ್ಷವಾಗುತ್ತೆ ಅಂತ ಹೇಳ್ತಕ್ಕಂತಹ ಮಾತುಗಳು ಕೂಡ ಇವೆ. ಎಲ್ಲಿ? ಶ್ರಿಯಂವಸಾನ ಅಮೃತತ್ವಮಾಯನ್ ಇತ್ಯಾದಿ ಕಡೆಗಳಲ್ಲಿ ಈ ಶ್ರೀದೇವಿಯ ಉಪಾಸಕರು ಅಮೃತತ್ವವನ್ನು ಪಡಿತಾರೆ ಅಂತ ಶ್ರೀತತ್ವದ ಉಪಾಸನೆಗೂ ಮುಕ್ತಿ ಕಾರಣತ್ವವನ್ನು ಹೇಳಿದ್ದಾರೆ. ಇದು ಪರರಿಗೆ ಬರುವ ಸಂದೇಹ, ಅರ್ಜುನನಿಗೆ ಈ ಸಂದೇಹ ಇಲ್ಲ. ಪರರಿಗೆ ಬರಬಹುದಾದ ಸಂದೇಹವನ್ನು ಅರ್ಜುನ ತಾನು ಎತ್ತಿಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅರ್ಜುನನಿಗೆ ವಾಸ್ತವಿಕವಾಗಿ ಈ ಸಂದೇಹ ಇಲ್ಲ. ಅರ್ಜುನ ಅವನಿಗೆ ಗೊತ್ತಿದೆಯಲ್ಲ, ಅವನು ಪ್ರಶ್ನೆ ಮಾಡ್ತಾ ಇರೋದು ಯಾಕೆ ಅಂದರೆ ಬೇರೆಯವರಿಗೆ ಹಾಗೆ ಸಂದೇಹ ಬರ್ತದೆ. ಇಷ್ಟೊತ್ತು ನೀನು ನಿನ್ನ ಮಹಿಮೆಯನ್ನು ಹೇಳಿದ್ದೀಯಾ, ನಿನ್ನ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದೀಯಾ, ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡತಕ್ಕಂಥವರಿಗೂ ಸಹ ಮೋಕ್ಷ ಆಗತ್ತೆ ಅಂತ ಶ್ರುತಿ ಹೇಳ್ತಾ ಇದೆಯಲ್ಲ ಅಂತ ಪರರಿಗೆ ಬರುವ ಸಂದೇಹವನ್ನು ತಾನು ಎತ್ತಿಕೊಂಡು ಈ ಪರಮಾತ್ಮನ ಉಪಾಸನೆ ವಿಷಯದಲ್ಲಿ ವಿಶೇಷವಾಗಿರತಕ್ಕಂಥ ಯುಕ್ತಿಯನ್ನು ತಿಳಿಬೇಕೆಂಬ ಅಪೇಕ್ಷೆಯಿಂದ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ ಶ್ಲೋಕದಿಂದ ಏವಂ ಸತತ ಯುಕ್ತಾಯೇ ಎಂಬುದಾಗಿ ಈ ಶ್ಲೋಕಕ್ಕೆ ಅವತರಣಿಕೆಯನ್ನು ಕೊಡ್ತಿದ್ದಾರೆ. ತಮೇವಂ ವಿದ್ವಾನ್ ಇತ್ಯಾದೋ ತಮೇವಂ ವಿದ್ವಾನ್ ಅಮೃತಯ ಭವತಿ ಇತ್ಯಾದಿ ಶ್ರುತಿವಾಕ್ಯದಲ್ಲಿ ಭಗವದ್ ಉಪಾಸ್ತೇಹೇ ಇವ, ಭಗವಂತನ ಉಪಾಸನೆಗೆ ಒಂದು ಮುಕ್ತಿ ಹೇತುತ್ವವನ್ನು ಹೇಳಿದಂತೆ ಶ್ರಿಯಂವಸಾನ ಅಮೃತತ್ವಮಾಯನ್, ಈ ಒಂದು ಶ್ರುತಿಯಲ್ಲಿಯೂ ಕೂಡ ಶ್ರಿಯಂ ಪ್ರತಿ ಉಪಾಸೀನ ಅಮೃತತ್ವಂ ಪ್ರಾಪ್ತಾಹ, ಯಾರು ಶ್ರೀಯನ್ನು ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡ್ತಾರೋ ಅವರು ಅಮೃತತ್ವವನ್ನು ಮುಕ್ತಿಯನ್ನು ಗಳಿಸ್ತಾರೆ ಎಂಬುದಾಗಿ ಶ್ರೀದೇವಿ ಉಪಾಸ್ತೇರಪಿ ಲಕ್ಷ್ಮೀದೇವಿ ಉಪಾಸನೆಗೂ ಕೂಡ ಮುಕ್ತಿ ಹೇತುತ್ವ, ಲಕ್ಷ್ಮೀದೇವಿ ಉಪಾಸನೆಗೂ ಮುಕ್ತಿ ಸಾಧನತ್ವವನ್ನು ತಿಳಿದರಿಂದ ಜಾಯಮಾನ ಪರಕೀಯ ಸಂದೇಹಂ, ತನಗೆ ಸಂದೇಹ ಇಲ್ಲ, ಬೇರೆಯವರಿಗೆ ಬರುವುದಾಗಿರ್ತಕ್ಕಂತಹ ಸಂದೇಹವನ್ನು ಆಹೃತ್ಯ ತಾನು ಎತ್ತಿಕೊಂಡು ವಿಶೇಷ ಯುಕ್ತಿ ಬುಭುತ್ಸಯ, ಇದಕ್ಕೆ ವಿಶೇಷವಾಗಿರ್ತಕ್ಕಂತಹ ಯುಕ್ತಿ ಪರಮಾತ್ಮನ ಉಪಾಸನೆಯನ್ನೇ ಮಾಡಬೇಕು ಅನ್ನೋದಕ್ಕೆ ಏನು ಯುಕ್ತಿ, ಅದನ್ನು ತಿಳಿಯಬೇಕೆಂಬ ಇಚ್ಛೆಯಿಂದ ಬುಭುತ್ಸ ಅಂದರೆ ತಿಳಿಬೇಕೆಂಬ ಇಚ್ಛಾ, ಬೋದ್ಧುಮಿಚ್ಛಾ ಬುಭುತ್ಸ, ತಿಳಿಯಬೇಕೆಂಬ ಇಚ್ಛೆಯಿಂದ ಪೃಚ್ಛತಿ, ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಏವಂ ಸತತಯುಕ್ತಾಯೇ ಭಕ್ತಾ ಸ್ವಾಂ ಪರ್ಯುಪಾಸತೆ ಯೇ ಚಾಪಿ ಅಕ್ಷರಮವ್ಯಕ್ತಂ ತೇಷಾಂ ತೇ ಯೋಗವಿತ್ತಮಾಹ. ನಚ ದೇವ್ಯುಪಾಸ್ತೇಃ ಮುಕ್ತಿಹೇತುತ್ವಂ ಉಪಚರಿತಂ ಅಂತವತ್ತು ಫಲಂ ತೇಷಾಮಿತಿ ಸಾಪ್ತಮಿಕ ನ್ಯಾಯ. ಅಲ್ಲ, ಈ ಸಂದೇಹವೇ ಸರಿಯಲ್ಲ ಅಂತ. ಲಕ್ಷ್ಮೀದೇವಿ ಉಪಾಸನೆ ಮೋಕ್ಷಕ್ಕೆ ಸಾಧನ ಆಗುತ್ತೆ. ಆದ್ದರಿಂದ ಲಕ್ಷ್ಮೀ ಉಪಾಸನೆ ಮಾಡಬೇಕು, ವಿಷ್ಣು ಉಪಾಸನೆ ಮಾಡಬೇಕು, ಈ ಸಂದೇಹವೇ ಸರಿಯಲ್ಲ. ಯಾಕೆಂದರೆ ಹಿಂದೆ 7ನೇ ಅಧ್ಯಾಯದಲ್ಲೇ ಬಂದಿದೆ. ಅದು ಹಿಂದೆ 7ನೇ ಅಧ್ಯಾಯದಲ್ಲಿ ಅಂತವತ್ತು ಫಲಂ ತೇಷಾಂ ಅಂತ 7ನೇ ಅಧ್ಯಾಯದಲ್ಲಿ ಆ ವಿಚಾರವನ್ನು ಹೇಳಿದ್ದಾರೆ. ಬ್ರಹ್ಮಾದಿ ದೇವತೆಗಳಿಗೆ ಜನನ ಮರಣಗಳಿರುವುದರಿಂದ ಅವರ ಉಪಾಸನೆಯಿಂದ ಶಾಶ್ವತವಾಗಿರತಕ್ಕಂತಹ ಮುಕ್ತಿರೂಪವಾದ ಫಲವು ದೊರಕುವುದಿಲ್ಲ, ಅಶಾಶ್ವತವಾಗಿರತಕ್ಕಂತಹ ಫಲವೇ ದೊರಕುವಂಥದ್ದು ಅಂತ ಹೇಳಿದ್ದರಿಂದ ಇಲ್ಲಿ ಮತ್ತೆ ಪ್ರಶ್ನೆ ಇಲ್ಲ, ಆ ಥರ ಪ್ರಶ್ನೆ ಬರೋದಿಲ್ಲ.
ದೇವ್ಯುಪಾಸ್ತೆ ಮುಕ್ತಿ ಹೇತುತ್ವ ಉಪಚರಿತಂ. ಈ ಲಕ್ಷ್ಮೀದೇವಿಯ ಉಪಾಸನೆ ಮುಕ್ತಿ ಸಾಧನ ಅಂತ ಹೇಳಿರುವಂಥದ್ದು ಇದು ಔಪಚಾರಿಕ, ಇದು ವಸ್ತುನಿಷ್ಠವಾಗಿರತಕ್ಕಂತಹ ವಿಚಾರ ಅಲ್ಲ. ಯಾಕೆಂದರೆ ಅಂತವತ್ತು ಫಲಂ ತೇಷಾಂ ಎಂಬಲ್ಲಿ ಅಂತವತ್ತು ಫಲಂ ತೇಷಾಂ ಇತಿ ಸಾಪ್ತಮಿಕ ನ್ಯಾಯ. ಸಾಪ್ತಮಿಕ ಅಂದರೆ 7ನೇ ಅಧ್ಯಾಯದಲ್ಲಿ ಅದನ್ನು ಹೇಳಿದ್ದಾರೆ. ಅಂತವತ್ತು ಫಲಂ ತೇಷಾಂ, ಉಳಿದ ದೇವತೆಗಳು ಉಪಾಸನೆ ಮಾಡಿದರೆ ಬರ್ತಕ್ಕಂತಹ ಫಲ ಅದು ನಾಶವುಳ್ಳದ್ದು, ನಾಶವಿಲ್ಲದ ಅನಂತವಾದ ಅಕ್ಷಯವಾಗಿರ್ತಕ್ಕಂತಹ ಫಲ ಅಂದರೆ ಮೋಕ್ಷ ಫಲ ಅದು ದೊರೆಯುವಂಥದ್ದು ಅದು ವಿಷ್ಣುವಿಂದ ಮಾತ್ರ ಎಂಬುದಾಗಿ ಅಲ್ಲಿ ಹೇಳಿದ್ದಾರೆ. ಆದ್ದರಿಂದ ಮತ್ತೆ ಇಲ್ಲಿ ಆ ಪ್ರಶ್ನೆ ಬರಲ್ಲ, ವಿಷ್ಣುವಿನ ಉಪಾಸನೆ ಮಾಡಬೇಕು ಲಕ್ಷ್ಮೀ ಉಪಾಸನೆ ಮಾಡಬೇಕು ಅಂತ ಸಂದೇಹ ಬರುವುದಿಲ್ಲ. ಅತಃ ನಸ್ಯ ಸಂದೇಹ ಹೇತುತ್ವಂ ಇತಿ ಶಂಕ್ಯಂ. ಆದ್ದರಿಂದ ಸಂದೇಹಕ್ಕೆ ಅವಕಾಶವೇ ಇಲ್ಲ ಅಂತ ಭಾವಿಸಬೇಡಿ. ಸಂದೇಹ ಪಡಲಿಕ್ಕೆ ಅವಕಾಶ ಇದೆ. ಏನು ಅಂದರೆ ಬ್ರಹ್ಮಾದಿ ದೇವಾನಾಂ ಜನಿಮೃತಿತ್ವೇನ ತದುಪಾಸ್ತೆ ಅಂತವತ್ ಫಲಕತ್ವೇಪಿ. ಹೌದು, ಬ್ರಹ್ಮಾದಿಗಳ ಉಪಾಸನೆ ಮಾಡಿದರೆ ಅಂತಫಲ. ಬ್ರಹ್ಮಾದಿ ದೇವತೆಗಳಿಗೆ ಜನನ ಮರಣ ಇರುವುದರಿಂದ ಅವರ ಉಪಾಸನೆ ಮಾಡಿದರೆ ಬರ್ತಕ್ಕಂಥ ಫಲ ಅದು ಶಾಶ್ವತವಾದ ಫಲ ಅಲ್ಲ. ಸರಿ, ಆದರೆ ಬ್ರಹ್ಮಾದಿ ದೇವತೆಗಳ ಉಪಾಸನೆ ಬಿಡೋಣ. ಲಕ್ಷ್ಮೀದೇವಿ ಉಪಾಸನೆ ಇದೆಯಲ್ಲ, ಶ್ರೀಯಸ್ತು ಚತುಷ್ಕಪರ್ದಾಯಾದೇವಿ ಎಂಬಲ್ಲಿ ಹೇಳಿದ ಹಾಗೆ ಅವಳು ನಿತ್ಯ ಯೌವನ ಜ್ಞಾನಮಯಳಾಗಿರ್ತಕ್ಕಂಥವಳು. ಆದ್ದರಿಂದ ಅವಳು ದೇವತೆಯಾಗಿದ್ದಾಳೆ, ಪೂಜ್ಯಳಾಗಿದ್ದಾಳೆ. ಇಂತಹ ಮಹಿಮೆಯನ್ನು ನಾವು ಕೇಳಿದ್ದರಿಂದ ಅವಳ ಉಪಾಸನೆ ಮಾಡಿದರೆ ಮೋಕ್ಷ ಆಗ್ಬೋದಲ್ಲ ಅಂತ ಸಂದೇಹ ಬರಲಿಕ್ಕೆ ಅವಕಾಶ ಇದೆ. ಆ ಒಂದು ಅಭಿಪ್ರಾಯದಿಂದ ಮನ್ವಾನಸ್ಯ ಅಯಂ ಪ್ರಶ್ನೆ. ಈ ತರಹ ಯಾರು ಭಾವಿಸ್ತಾರೋ, ಹೌದು ಅಂತವತ್ತು ಫಲಂ ತೇಷಾಂ ಅಂತ ಹೇಳಿದ್ದು ಹೌದು 7ನೇ ಅಧ್ಯಾಯದಲ್ಲಿ. ಆದರೆ ಅಲ್ಲಿ ಹೇಳಿರುವಂಥದ್ದು ಬ್ರಹ್ಮಾದಿ ದೇವತೆಗಳ ಉಪಾಸನೆ ಮಾಡಿದರೆ ಅದು ಅಂತವತ್ತು ಫಲಂ ತೇಷಾಂ, ಅಂತವದಿರತಕ್ಕಂಥ ಫಲ ಅದು ನಾಶವಾಗತಕ್ಕಂಥ ಫಲ. ಆ ಫಲಕ್ಕೆ ಒಂದು ನಾಶ ಇದೆ. ಆದರೆ ಲಕ್ಷ್ಮೀದೇವಿ ಹಾಗಲ್ಲ, ಅವಳು ಮುಕ್ತಳಾಗಿದ್ದಾಳೆ, ನಿತ್ಯ ಯೌವನ ಸಂಪನ್ನಳಾಗಿದ್ದಾಳೆ, ಅವಳಿಗೆ ಜರಾ ಮರಣಗಳಿಲ್ಲ, ಮತ್ತು ಜ್ಞಾನಮಯ ಶರೀರಳಾಗಿದ್ದಾಳೆ, ಎಲ್ಲ ದೇವತೆಗಳಿಂದಲೂ ಪೂಜ್ಯಳಾಗಿದ್ದಾಳೆ, ಇತ್ಯಾದಿ ಮಹಿಮೆಗಳು ಅವುಗಳು ಇರುವುದರಿಂದ ಅವಳು ಬ್ರಹ್ಮಾದಿ ಇತರ ದೇವತೆಗಳಿಂದ ವಿಶಿಷ್ಟಳಾಗಿರುವ ಕಾರಣ ಅವಳ ಉಪಾಸನೆ ಮಾಡಿದರೆ ಮೋಕ್ಷ ಉಂಟಾಗಬಹುದಲ್ಲ ಅಂತ ಶಂಕೆ ಬರುವಂಥದ್ದು ಸಹಜ. ಈ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಅರ್ಜುನಿಗೆ ಬಂದಂತಹ ಪ್ರಶ್ನೆ ಸರಿಯಾಗಿ ಇದೆ ಅಂತ ಅಭಿಪ್ರಾಯ. ನಚ ಶಂಕ್ಯಂ, ಹೀಗೆ ಸಂದೇಹ ಮಾಡಬೇಡಿ. ಏನು ಸಂದೇಹ ಅಂದರೆ ದೇವ್ಯುಪಾಸ್ತೇಹೇ, ಲಕ್ಷ್ಮೀದೇವಿಯ ಉಪಾಸನೆಯೂ ಕೂಡ ಲಕ್ಷ್ಮೀದೇವಿ ಉಪಾಸನೆಗೆ ಮುಕ್ತಿ ಹೇತುತ್ವಂ, ಲಕ್ಷ್ಮೀದೇವಿ ಉಪಾಸನೆಯಿಂದ ಮುಕ್ತಿ ಆಗತ್ತೆ ಅಂತ ಹೇಳಿರುವಂಥದ್ದು ಅದು ಉಪಚರಿತ, ಅದು ಔಪಚಾರಿಕ. ಯಾಕೆಂದರೆ ಪರಮಾತ್ಮನ ಹೊರತುಪಡಿಸಿ ಯಾರ ಉಪಾಸನೆ ಮಾಡಿದರೂ ಕೂಡ ನಮಗೆ ನಿತ್ಯ ಫಲ ಬರೋದಿಲ್ಲ. ಯಾಕೆಂದರೆ ಅದನ್ನು 7ನೇ ಅಧ್ಯಾಯದಲ್ಲಿ ಅಂತವತ್ತು ಫಲಂ ತೇಷಾಂ ಇತಿ ಸಾಪ್ತಮಿಕ ನ್ಯಾಯ 7ನೇ ಅಧ್ಯಾಯದಲ್ಲಿ ಆ ವಿಚಾರವನ್ನು ಹೇಳಿದ್ದಾರೆ. ಆದ್ದರಿಂದ ನ ಅಸ್ಯ ಸಂದೇಹ ಹೇತುತ್ವಂ, ಇಲ್ಲಿ ಸಂದೇಹ ಬರಲಿಕ್ಕೆ ಕಾರಣವೇ ಇಲ್ಲ ಅಂತ ಇತಿ ನ ಶಂಕ್ಯಂ, ಹೀಗೆ ಶಂಕೆ ಮಾಡಬೇಡಿ. ನಚ ಅಂತ ಮದ್ದಿದೆ, ನಚ ಶಂಕ್ಯಂ, ಹೀಗೆ ಶಂಕೆ ಮಾಡಬೇಡಿ. ಸಂದೇಹ ಬರಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಬ್ರಹ್ಮಾದಿ ದೇವಾನಾಂ ಜನಿಮೃತಿವತ್ವೇನ, ಬ್ರಹ್ಮಾದಿ ದೇವತೆಗಳಿಗೆ ಜನಿಮೃತಿ ಜನನ ಮರಣಗಳು ಇರುವುದರಿಂದ ಅವರ ಉಪಾಸನೆ ಮಾಡಿದರೆ ಅದು ಅಂತಫಲಕತ್ವೇಪಿ, ಅಂತವತ್ ಫಲಕತ್ವೇ ಇದೆ. ನಾಶವಾಗುವ ಫಲವುಳ್ಳದ್ದಾದರೂ ಕೂಡ ಅವರ ಉಪಾಸನೆಯು ನಾಶವಾಗುವ ಫಲವುಳ್ಳದ್ದಾದರೂ ಕೂಡ ಶ್ರೇಯಸ್ತು ಲಕ್ಷ್ಮೀದೇವಿಯ ಉಪಾಸನೆ ಅದು ಮುಕ್ತಿಗೆ ಹೇತುವಾಗತ್ತೆ. ಯಾಕೆಂದರೆ ಚತುಷ್ಕಪರ್ದ ಇತ್ಯಾದವು ನಿತ್ಯ ಯೌವನಮಯತ್ವ ದೇವಪೂಜ್ಯತ್ವಾದಿ ಮಹಾಮಹಿಮ್ನಃ ಶ್ರವಣೇನ, ಲಕ್ಷ್ಮೀದೇವಿಯು ಅವಳು ನಿತ್ಯ ಮುಕ್ತಳಾಗಿದ್ದಾಳೆ. ಚತುಷ್ಕಪರ್ದ ಇತ್ಯಾದಿ ಹೇಳುವ ಹಾಗೆ ನಿತ್ಯ ಯೌವನ ಸಂಪನ್ನಳಾಗಿದ್ದಾಳೆ, ಜ್ಞಾನಮಯ ಶರೀರಳಾಗಿದ್ದಾಳೆ, ಎಲ್ಲ ದೇವತೆಗಳಿಂದಲೂ ಪೂಜ್ಯಳಾಗಿದ್ದಾಳೆ, ಇತ್ಯಾದಿ ಮಹಿಮೆಗಳು ಅವಳಲ್ಲಿ ಇರುವುದರಿಂದ
ಅಂತಹ ಲಕ್ಷ್ಮೀದೇವಿಯ ಉಪಾಸನೆ, ಲಕ್ಷ್ಮೀದೇವಿಯ ಉಪಾಸನೆಗೆ ಮೋಕ್ಷ ಹೇತುತ್ವ ಬರಲಿಕ್ಕೆ ಸಾಧ್ಯ ಇದೆ ಅಂತ ಸಂದೇಹ ಹೇತುತ್ವ, ಹೀಗೆ ಸಂದೇಹ ಬರಲಿಕ್ಕೆ ಅವಕಾಶ ಇದೆ. ಅಂತಹ ಸಂದೇಹ ಹೇತುತ್ವವನ್ನು ಮನ್ವಾನ ಭಾವಿಸುತ್ತಾ ಇರತಕ್ಕಂಥ ಅರ್ಜುನನಿಗೆ ಅಯಂ ಪ್ರಶ್ನೆ, ಈ ಪ್ರಶ್ನೆ ಬಂದಿರುವಂಥದ್ದು. ಯೇ ಭಕ್ತಾ ಸತತಯುಕ್ತಾ, ಯಾವ ಭಕ್ತರು ಸತತ ಯುಕ್ತರು, ಯುಕ್ತರು ಅಂದ್ರೆ ಏನು? ಧ್ಯಾನ ಕರ್ಮಯೋಗವಂತಹ, ಧ್ಯಾನ ಯೋಗ ಕರ್ಮಯೋಗ ಉಳ್ಳವರಾಗಿದ್ದಾರೋ, ಏವಂ ದೃಷ್ಟಶ್ರುತ ರೂಪಂ ತ್ವಾಂ, ಈ ರೀತಿಯಾಗಿ ನಿನ್ನನ್ನು ಕಂಡವರು, ಈ ರೀತಿಯಾಗಿ ನಿನ್ನ ಬಗ್ಗೆ ಕೇಳಿದವರು, ಈ ರೀತಿಯಾಗಿ ನಿನ್ನ ರೂಪವನ್ನು ಕಂಡವರು, ಈ ರೀತಿಯಾಗಿ ನಿನ್ನ ರೂಪದ ಬಗ್ಗೆ ಕೇಳಿದವರು, ಇಂತಹ ನಿನ್ನನ್ನು, ಇಂತಹ ಮಹಿಮಾ ಸಂಪನ್ನಾಗಿರ್ತಕ್ಕಂತಹ ತ್ವಾಂ ನಿನ್ನನ್ನು, ಏವಂ ಈ ರೀತಿಯಾಗಿ, ಈ ರೀತಿಯಾಗಿ ಅಂದರೆ ಹಿಂದೆ ಬಂತರು ಮತ್ಕರ್ಮ ಕೃತ್ ಮತ್ಪರಮಃ ಮದ್ಭಕ್ತ ಅಂಬಲ್ಲಿ ಹೇಳಿದ ಹಾಗೆ ಯಾರು ಉಪಾಸನೆ ಮಾಡ್ತಾರೋ, ಏಪಿ ಚ ಅಲ್ಲದೆ ಚ ಮತ್ತು ಏಪಿ ಯಾರು ಅಕ್ಷರನಾಮಕಂ ಅವ್ಯಕ್ತಂ, ಅಕ್ಷರನಾಮಕವಾಗಿರತಕ್ಕಂತಹ ಅವ್ಯಕ್ತವಾಗಿರುವ ಚಿತ್ ಪ್ರಕೃತಿಯನ್ನು, ಲಕ್ಷ್ಮೀದೇವಿಯನ್ನು ಪರಿಶ್ರದ್ಧೆಯ ಅಂದರೆ ಭಕ್ತಿಪೂರ್ವಕವಾಗಿ ಉಪಾಸನೆ ಮಾಡ್ತಾರೋ, ತೇಷಾಂ ಅಂಥವರ, ಇವರಿಬ್ಬರ ಮಧ್ಯದಲ್ಲಿ ಖೇ ಯೋಗವಿತ್ತಮಾಹ, ಯಾರು ಮೋಕ್ಷೋಪಾಯಜ್ಞರಲ್ಲಿ ಶ್ರೇಷ್ಠರು, ಮೋಕ್ಷದ ಉಪಾಯವನ್ನು ತಿಳಿದವರಲ್ಲಿ ಯಾರು ಶ್ರೇಷ್ಠರು ಇತಿ ಉವಾಚ ಅರ್ಜುನ, ಈ ರೀತಿಯಾಗಿ ಅರ್ಜುನ ಹೇಳಿದ ಅಂತ ಈ ಶ್ಲೋಕದ ಅನ್ವಯ. ಏವಂ ಇತ್ಯಸ್ಯ ತ್ವಾಂ ಇತ್ಯತ್ರ ಉಪಾಸ್ತೆ ಇತ್ಯರ್ಥ ಅನ್ವಯ. ಏವಂ ಅನ್ನೋದನ್ನು ಏವಂ ತ್ವಾಂ, ಏವಂ ಉಪಾಸ್ತೆ, ಈ ರೀತಿಯಾಗಿ ನಿನ್ನನ್ನು, ಈ ರೀತಿಯಾಗಿ ಮಹಿಮೋಪೇತನಾಗಿರ್ತಕ್ಕಂತಹ ನಿನ್ನನ್ನು, ಮತ್ತೆ ಏವಂ ಉಪಾಸತೆ, ಈ ರೀತಿಯಾಗಿ ಯಾವ ರೀತಿ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ, ಯಾವ ರೀತಿಯಾಗಿ ಮತ್ಕರ್ಮಕೃತ್ ಮತ್ಪರಮಃ ಮದ್ಭಕ್ತ ಅಂತ ಹಿಂದಿನ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಹೇಳಿದ ಹಾಗೆ ಏವಂ ಈ ರೀತಿಯಾಗಿ ಉಪಾಸನೆ ಮಾಡ್ತಾರೋ ಅಂತ ಎರಡು ಕಡೆ ಆ ಏವ ಶಬ್ದವನ್ನು, ಏವಂ ತ್ವಾಂ ಏವಂ ಉಪಾಸತೆ ಅಂತ ಎರಡು ಕಡೆ ಏವಂ ಶಬ್ದವನ್ನು ಅನ್ವಯ ಮಾಡಿಕೊಳ್ಬೇಕು. ಏವಂ ಇತ್ಯಸ್ಯ ಪೂರ್ವಪರಾಮರ್ಶತ್ವಾತ್ ಪೂರ್ವಾನಂತರ್ಯಮಪಿ ಅಸ್ಯ ಅಧ್ಯಾಯಸ್ಯ ಧ್ಯೇಯಂ, ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಏನು ಪೂರ್ವಾನಂತರ ಭಾವ ಇದೆ. ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ವಿಷಯಕ್ಕೂ ಈ ಅಧ್ಯಾಯ ಹೇಳ್ತಕ್ಕಂಥ ವಿಷಯಕ್ಕೂ ಹಿಂದೆ ಹೇಳಿದ್ದೇನು ಏವಂ, ಹಿಂದೆ ಪರಾಮರ್ಶಿತವದ್, ಏವಂ ಅಂದರೆ ಹೀಗೆ, ಹೀಗೆ ಅಂದರೆ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ಹಾಗೆ, ಪೂರ್ವ ಪರಾಮರ್ಶದತ್ವ ಹಿಂದೆ ಹೇಳಿದ ಹಾಗೆ, ನಿನ್ನನ್ನು ಹಿಂದೆ ನಿನ್ನ ಬಗ್ಗೆ ಯಾವ ಥರ ಹೇಳಿದ್ದೀಯಾ ನೀನು ಆ ರೀತಿಯಾಗಿ ನಿನ್ನನ್ನು, ಮತ್ತು ಏವಂ ಉಪಾಸತೆ ಈ ರೀತಿಯಾಗಿ ಹಿಂದೆ ಹೇಳಿದ ಹಾಗೆ ಯಾರು ಉಪಾಸನೆ ಮಾಡ್ತಾರೋ ಅಂತ ಹೇಳೋ ಮೂಲಕವಾಗಿ ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಪೂರ್ವಾನಂತರ್ಯ ಭಾವ ಇದೆ ಅಂತ ತಿಳ್ಕೊಳ್ಬೇಕು. ಅತ್ರ ಅವ್ಯಕ್ತಮಿತ್ಯೇವ ವಾಚ್ಯೆ ಅಕ್ಷರಮಿತಿ ತದ್ ವಿಶೇಷಣತ್ವೋಕ್ತಿ, ಅವ್ಯಕ್ತ ಅಂತ ಅಷ್ಟೇ ಹೇಳಬೇಕಿತ್ತಲ್ಲ, ಅಕ್ಷರಂ ಅವ್ಯಕ್ತಂ ಅಂತ ಅಕ್ಷರ ಶಬ್ದವನ್ನು ಹೇಳಿದ್ದು ಯಾಕೆ ಅಂದರೆ ಅವ್ಯಕ್ತಮಿತ್ಯೇವ ವಾಚ್ಯೆ, ಅವ್ಯಕ್ತ ಅಂತ ಅಷ್ಟೇ ಹೇಳಿದರೆ ಅಕ್ಷರಮಿತಿ ತದ್ ವಿಶೇಷಣೋಕ್ತಿ, ಅಕ್ಷರ ಅಂತ ಹೇಳಿದೆ ಹೋಗಿದ್ರೆ ಅಕ್ಷರ ಅಂತ ಹೇಳಿದ್ದು ಯಾಕೆ ಅಂದರೆ ತದ್ ವಿಶೇಷಣೋಕ್ತಿ ಕ್ಷರಣವದ್ಭ್ಯ ಬ್ರಹ್ಮಾದಿ ದೇವಾಂತರೇಭ್ಯ ವೈಲಕ್ಷಣ್ಯ ಪ್ರದರ್ಶನೇನ ಪ್ರಶ್ನೆ ಸಂಭಾವನಾರ್ಥ. ಅಕ್ಷರ ಅಂತ ಹೇಳಿದ್ದು ಯಾಕೆ ಅಂದರೆ ಅಕ್ಷರ ಅಂತ ಹೇಳಿದೆ ಹೋಗಿದ್ರೆ ಅದೇ ಲಕ್ಷ್ಮೀದೇವಿ ಉಪಾಸನೆ ಮಾಡಿದರೆ, ಪರಮಾತ್ಮನ ಉಪಾಸನೆಯನ್ನು ಮಾಡದೆ ಲಕ್ಷ್ಮೀದೇವಿ ಉಪಾಸನೆಯನ್ನು ಮಾಡಿದರೆ ನಮಗೆ ಬರತಕ್ಕಂಥ ಫಲ ಅದು ಅಂತವತ್ ಫಲ ಅಂತ ಒಂದು ಪ್ರಶ್ನೆ ಬರುವ ಸಂಭಾವನೆ ಇದೆ. ಅಕ್ಷರ ಅಂತ ಹೇಳಿದ್ರಿಂದ ಲಕ್ಷ್ಮೀದೇವಿ ಅಕ್ಷರ ಅಂದರೆ ಅವಳಿಗೆ ಕ್ಷರಣ ಇಲ್ಲ, ಕ್ಷರಣವುಳ್ಳಂತಹ ಬ್ರಹ್ಮಾದಿ ದೇವತೆಗಳಿದ್ದಾರಲ್ಲ ಆ ದೇವತೆಗಳಿಗಿಂತಲೂ ಇವಳು ವಿಲಕ್ಷಣ. ಬ್ರಹ್ಮಾದಿ ದೇವತೆಗಳ ಉಪಾಸನೆಯಿಂದ ನಮಗೆ ನಿತ್ಯ ಫಲ ಬರುವುದಿಲ್ಲ, ಯಾಕೆ ಅಂದರೆ ಅವರಿಗೆ ಜನನ ಮರಣಗಳಿದೆ. ಲಕ್ಷ್ಮೀದೇವಿ ಉಪಾಸನೆ ಮಾಡಿದರೆ ಅವಳು ಅಕ್ಷರಳಾದ್ದರಿಂದ ಅವಳಿಗೆ ನಾಶ ಇಲ್ಲ, ಆದ್ದರಿಂದ ಜನನ ಮರಣಗಳಿಲ್ಲ, ಆದ್ದರಿಂದ ಅವಳ ಉಪಾಸನೆಯಿಂದ ಮೋಕ್ಷ ಆಗಬಹುದು ಅಂತ ಹೀಗೆ ಪ್ರಶ್ನೆ ಬರಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ಅದನ್ನು ಸೂಚಿಸೋಕ್ಕೋಸ್ಕರವಾಗಿ ಈ ವೈಲಕ್ಷಣ್ಯವನ್ನು
ಪ್ರದರ್ಶನ ಮಾಡಿದ್ದರಿಂದ ಈ ಪ್ರಶ್ನೆ ಬರುವಂಥದ್ದು ಸಹಜ ಅಂತ ತೋರಿಸ್ಕೊಟ್ಟಾಗುತ್ತೆ. ಅದಕ್ಕೋಸ್ಕರವಾಗಿ ಅಕ್ಷರ ಶಬ್ದವನ್ನು ಹೇಳಿದ್ದು. ಅಕ್ಷರಮಿತಿ ತದ್ವಿಶೇಷಣೋಕ್ತಿ, ಅವ್ಯಕ್ತ ಶಬ್ದಕ್ಕೆ ಅಕ್ಷರ ಅಂತ ವಿಶೇಷಣ ಕೊಟ್ಟಿದ್ದು ಯಾಕೆ ಅಂದರೆ ಕ್ಷರಣವದ್ಭ್ಯ ನಾಶವುಳ್ಳಂತಹ, ಅಂದರೆ ನಾಶ ಅಂದರೆ ಜನನ ಮರಣಗಳುಳ್ಳಂತಹ, ಬ್ರಹ್ಮಾದಿ ದೇವಾಂತರೇಭ್ಯ ಬ್ರಹ್ಮಾದಿ ಇತರ ದೇವತೆಗಳಿಗಿಂತಲೂ ವೈಲಕ್ಷಣ್ಯ ಇವಳಲ್ಲಿದೆ ಎಂಬುದನ್ನು ಪ್ರದರ್ಶನ ಮಾಡುವ ಮೂಲಕವಾಗಿ ಈ ರೀತಿಯ ಪ್ರಶ್ನೆ ಬರುವಂಥದ್ದು ಸಹಜ, ಪ್ರಶ್ನೆ ಸಂಭವ ಇದೆ ಎಂಬುದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಅಕ್ಷರ ಪದವನ್ನು ಹೇಳಿತ್ತು ಅಂತ ಈ ಶ್ಲೋಕದ ಇಷ್ಟು ಅರ್ಥ ಎಂಬುದಾಗಿ ವಿವೃತಿಯಲ್ಲಿ ರಾಯರು ಇದನ್ನು ನಿರೂಪಿಸ್ತಾರೆ. ಇಷ್ಟು ಪ್ರಶ್ನೆಯನ್ನು ಅರ್ಜುನ ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ಶ್ರೀ ಭಗವಾನುವಾಚ ಮಯ್ಯಾವೇಶ್ಯಮನೋ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯಾ ಉಪೇತಾಃ ತೇ ಮೇ ಯುಕ್ತತಮಾಮತಾಃ. ಯಾರು ಮುಕ್ತಿಯ ಉಪಾಯವನ್ನು ಚೆನ್ನಾಗಿ ತಿಳಿದವರು ಎಂಬುದು ಅರ್ಜುನನ ಪ್ರಶ್ನೆ ಆಗಿತ್ತು. ಯಾರು ವಿಷ್ಣುವನ್ನು ಉಪಾಸನೆ ಮಾಡ್ತಾರೋ ಮತ್ತು ಯಾರು ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತಾರೋ ಇವರಿಬ್ಬರ ಮಧ್ಯದಲ್ಲಿ ಮುಕ್ತಿಯ ಉಪಾಯವನ್ನು ಹೆಚ್ಚು ಚೆನ್ನಾಗಿ ತಿಳಿದವರು ಯಾರು ಎಂಬುದು ಅರ್ಜುನನ ಪ್ರಶ್ನೆಯಾಗಿತ್ತು. ಆ ಪ್ರಶ್ನೆಗೆ ಉತ್ತರವನ್ನು ಈ ಶ್ಲೋಕದಲ್ಲಿ ಕೃಷ್ಣ ನೀಡ್ತಾ ಇದ್ದಾನೆ. ಮಯ್ಯಾವೇಶ ಮನೋ ಮಾಂ ನಿತ್ಯಯುಕ್ತ ಉಪಾಸತೆ. ಯಾರು ಮುಕ್ತಿಯ ಉಪಾಯವನ್ನು ಹೆಚ್ಚು ಚೆನ್ನಾಗಿ ತಿಳಿದವರು ಅಂದರೆ ಯಾರು ಮಯಿ ನನ್ನಲ್ಲಿ, ಮಯ್ಯಾವೇಶವನ್ನು ಬಿಡಿಸ್ಕೋಬೇಕು, ಮೈ ನನ್ನಲ್ಲಿ ಮನಸ್ಸನ್ನು ಆವೇಶ ನೆಲೆಗೊಳಿಸಿ ಮಾಂ ನನ್ನನ್ನು ನಿತ್ಯಯುಕ್ತಾಹ ಕರ್ಮಯೋಗ ಧ್ಯಾನ ಯೋಗಗಳಿಂದ ಕೂಡಿದವರಾಗಿ ಪರಯಾ ಶ್ರದ್ಧೆಯ ಉತ್ತಮವಾದ ಶ್ರದ್ಧೆಯಿಂದ ಕೂಡಿದವರಾಗಿ ಉಪಾಸನೆ ಮಾಡ್ತಾರೋ. ಶ್ರದ್ಧೆಯ ಪರಯಾ ಶ್ರದ್ಧೆಯ ಉತ್ತಮವಾದ ಶ್ರದ್ಧೆಯಿಂದ ಉಪೇತಾಹ ಕೂಡಿದವರಾಗಿ ಉಪಾಸನೆ ಮಾಡುತ್ತಾರೋ ತೇ ಅವರು ಯುಕ್ತತಮಾಹ ಅಂದರೆ ಮುಕ್ತಿಯ ಉಪಾಯವನ್ನು ಚೆನ್ನಾಗಿ ತಿಳಿದವರು, ಯುಕ್ತತಮಾಹ ಚೆನ್ನಾಗಿ ತಿಳಿದವರು ಎಂಬುದಾಗಿ ಮೇ ಮತಾಹ ನನ್ನ ಆಶಯ. ನನ್ನ ಪ್ರಕಾರ ಯಾರು ಮುಕ್ತಿ ಉಪಾಯವನ್ನು ಚೆನ್ನಾಗಿ ತಿಳಿದವರಂದರೆ ಯಾರು ನನ್ನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಕರ್ಮಯೋಗ ಧ್ಯಾನ ಯೋಗಗಳಿಂದ ಉತ್ತಮವಾದ ಶ್ರದ್ಧೆಯಿಂದ ಕೂಡಿದವರಾಗಿ ನನ್ನನ್ನು ಉಪಾಸನೆ ಮಾಡ್ತಾರೋ ಅವರೇ ಮುಕ್ತಿಯ ಉಪಾಯವನ್ನು ಹೆಚ್ಚು ಚೆನ್ನಾಗಿ ತಿಳಿದವರು ಅಂತ ಹೇಳೋ ಮೂಲಕವಾಗಿ ಅವ್ಯಕ್ತೋಪಾಸನೆ ಮಾಡುವ ಮೂಲಕವಾಗಿ ಮೋಕ್ಷದ ದಾರಿಯನ್ನು ಅರಿಸ್ತಕ್ಕಂಥವರು ಅವರು ಮೋಕ್ಷದ ಉಪಾಯವನ್ನು ಸರಿಯಾಗಿ ತಿಳಿದವರಲ್ಲ ಎಂಬ ವಿಚಾರವನ್ನು ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಉಪಾಸಕಾತ್ ಅವ್ಯಕ್ತವನ್ನು ಅಂದರೆ ಲಕ್ಷ್ಮೀ ತತ್ವವನ್ನು ಯಾರು ಉಪಾಸನೆ ಮಾಡ್ತಾರೋ ಅಂತಹ ಅವ್ಯಕ್ತ ಉಪಾಸಕನಿಗಿಂತಲೂ ಮದುಪಾಸಕಾಹ ನನ್ನ ಉಪಾಸನೆ ಮಾಡತಕ್ಕಂಥವರೇ ಉತ್ತಮರು ಇತ್ಯಾಹ. ಇದನ್ನು ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಮಯ್ಯಾವೇಶಮನೋ ಮಾಂ ಎಂಬ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಯಾರು ಮಯಿ ನನ್ನಲ್ಲಿ ಸಮ್ಯಗ್ ಮನಃ ಆವೇಶ್ಯ ಅಂದರೆ ಚೆನ್ನಾಗಿ ನನ್ನಲ್ಲಿ ಮನಸ್ಸನ್ನು ಇಟ್ಟವರಾಗಿ ನಿತ್ಯಯುಕ್ತಾಹ ನಿತ್ಯವಾಗಿ ಯುಕ್ತರು ಅಂದರೆ ಕರ್ಮಯೋಗ ಧ್ಯಾನಯೋಗವತ್ವೇನ ನಿತ್ಯಯುಕ್ತಾಹ. ಧ್ಯಾನಯೋಗ ಮತ್ತು ಕರ್ಮಯೋಗ ಮತ್ತು ಧ್ಯಾನಯೋಗ ಇವುಗಳಿಂದ ಯಾವಾಗಲೂ ಕೂಡಿದವರಾಗಿ ಪರಯಾ ಶ್ರದ್ಧೆಯ ಉಪೇತಾಹ ಉತ್ತಮವಾಗಿರತಕ್ಕಂತಹ ಶ್ರದ್ಧೆಯಿಂದ ಕೂಡಿದವರಾಗಿ ಸಂತಹ ಇದ್ದಾರೋ ಅಂಥವರೇ ಮಾಂ ಉಪಾಸತೆ. ಈ ರೀತಿಯಾಗಿ ಮಾಂ ಉಪಾಸತೆ ನನ್ನನ್ನು ಯಾರು ಉಪಾಸನೆ ಮಾಡ್ತಾರೋ ತೇ ಯುಕ್ತತಮಾಹ ಅವರೇ ಮೋಕ್ಷದ ದಾರಿಯನ್ನು ಮೋಕ್ಷದ ಉಪಾಯವನ್ನು ಸರಿಯಾಗಿ ತಿಳಿದವರು. ಮೋಕ್ಷೋಪಾಯವಿತ್ಸು ಶ್ರೇಷ್ಠಾ ಮೇಮತಃ ಇತ್ಯರ್ಥಃ. ಮೋಕ್ಷೋಪಾಯವನ್ನು ಬಲ್ಲವರು ಅಂತ ಯಾರಿದ್ದಾರೆ
ಅವರಲ್ಲಿ ಶ್ರೇಷ್ಠರಾದವರು ಅವರು. ಯಾರು ನನ್ನನ್ನು ಉಪಾಸನೆ ಮಾಡುತ್ತಾರೋ, ನನ್ನಲ್ಲಿ ಚೆನ್ನಾಗಿ ಮನಸ್ಸನ್ನಿಟ್ಟು ಕರ್ಮಯೋಗ ಧ್ಯಾನಯೋಗಗಳಿಂದ ಯುಕ್ತರಾಗಿ ಅತ್ಯಂತ ಶ್ರದ್ಧೆಯಿಂದ ನನ್ನನ್ನು ಉಪಾಸನೆ ಮಾಡ್ತಾರೋ ಅವರೇ ಮೋಕ್ಷೋಪಾಯವನ್ನು ಚೆನ್ನಾಗಿ ತಿಳಿದವರು. ಅವ್ಯಕ್ತ ಉಪಾಸನೆ ಮಾಡ್ತಕ್ಕಂಥವರು ಅಲ್ಲ ಅಂತ ಅರ್ಜುನ ಏನು ಪ್ರಶ್ನೆ ಬಂದಿತ್ತು, ಆ ಪ್ರಶ್ನೆಗೆ ಉತ್ತರವನ್ನು ಕೃಷ್ಣ ಈ ಶ್ಲೋಕದಲ್ಲಿ ಕೊಟ್ಟಿದ್ದಾನೆ. ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.